ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಗೆ ಇರುವಂತಹ ಒಂದು ಬೇಡಿಕೆ ಇರ್ಬೋದು, ಸಿನಿಮಾಗಳ ನೋಡುವಂತಹ ಒಂದು ಪ್ರೇಕ್ಷಕರ ವರ್ಗ ಇರ್ಬೋದು, ಎಲ್ಲೋ ಒಂದು ಕಡೆ ಡೈವರ್ಟ್ ಆಗ್ತಿದ್ದಾರೆ. ಶಾರ್ಟ್ ಫಿಲ್ಮ್ಸ್ಗೆ ಹೆಚ್ಚಿನದಾಗಿ ಪ್ರೇಕ್ಷಕರ ವರ್ಗ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು. ಅದರಲ್ಲೂ ಸಹ ಹಿಂದೆ ಬಂದಿದಂತಹ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಎಲ್ಲರೂ ಸಹ ಮೆಚ್ಚಿಕೊಂಡಿದ್ರು. ಇದೀಗ ಚಿತ್ರತಂಡವೇ ನಮ್ಮ ಜೊತೆಗಿದೆ. ಅಮೃತಾಂಜನ್ ಯಾವ ರೀತಿ ಹಚ್ಚಿಸ್ಕೊಳ್ತಾರ ಅನ್ನುವಂಥದ್ದನ್ನು ಕಾದು ನೋಡೋಣ. ಸದ್ಯಕ್ಕೆ ನಮ್ಮೊಟ್ಟಿಗೆ 4 ಪ್ರತಿಭೆಗಳಿವೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರ ಪ್ರತಿಭೆ ಜಗತ್ತು ಸಾರುತ್ತೆ ಅನ್ನುವಂಥದ್ದನ್ನು ಅದನ್ನೂ ಸಹ ಕಾದು ನೋಡಬೇಕಾಗಿದೆ. ಪ್ರಮುಖವಾಗಿ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು ಚಿತ್ರದ ನಾಯಕಿಯರು ಇಬ್ಬರು, ಪಾಯಲ್ ಚೆಂಗಪ್ಪ, ಶ್ರೀಭವ್ಯ, ಹಾಗೂ ಇಬ್ಬರು ಪ್ರತಿಭಾನ್ವಿತ ನಟರು ಸುಧಾಕರ್ ಹಾಗೂ ಕಾರ್ತಿಕ್. ಇದಿಷ್ಟು ಓಪನಿಂಗ್ ಆಗಿತ್ತು, ಆದರೆ ಇದರ ರೂವಾರಿ ಕಾರ್ತಿಕ್ ಅವರು. ಸೊ ಅವರಿಂದನೇ ಮೊದಲಿದಾಗಿ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಸೈಡ್ ಇರೋ ಮೇಡಮ್, ಅವ್ನು ಮೇನ್ ಇರೋ. ಓಕೆ, ಸೈಡಿಂದಾನೇ ಬರೋಣ. ಓಕೆ ಮೇಡಮ್. ಓಕೆ, ಕಾರ್ತಿಕ್ ಅವರೇ, ಮೇಡಮ್ ನಾರ್ಮಲ್ ಕ್ವಶನ್ಸ್ ಖಂಡಿತವಾಗ್ಲೂ ನಾನು ಕೇಳೋದಿಲ್ಲ. ಆದರೆ ನಿಮ್ಮ ಇವತ್ತೇನಕ್ಕೆ, ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಾ? ಅದೇ ಮೇಡಮ್, ಅಮೃತಾಂಜನ್ ಪ್ರಮೋಷನ್ಸ್ ಈ ಜನವರಿ 30ನೇ ತಾರೀಕು ನಮ್ಮ ಅಮೃತಾಂಜನ್ ಫಿಲಮ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದರ ಪ್ರಮೋಷನ್ ಪರವಾಗಿ ಗ್ಯಾರಂಟಿ ನ್ಯೂಸಲ್ಲಿ ಕೊಟ್ಟರೆ ಹಿಟ್ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೆ ಬಂದಿದ್ರು ಮೇಡಮ್. ಓಕೆ, ಈಗ ಸುಧಾಕರ್ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ದೇವರಂತ ಮನುಷ್ಯ ಅಲ್ಲ, ಅವ್ರೀಗ ಹೀರೋ ಅಲ್ವಾ, ಮೈನ್ ಲೀಡ್ ಹೀರೋ ಅಂತ ನೀವು ಹೇಳಿದ್ರಿ. ಸೊ ಅವ್ರ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇರಬಹುದು. ದೇವರಂತ ಹುಡುಗ ಸಿನಿಮಾದಲ್ಲಿ ಕೇಳ್ತಾರೆ ಹೇಳ್ತೀನಿ ಎರಡರಲ್ಲೂ ಮೇಡಮ್. ಇವಾಗ ನೀವು ರೀಲ್ಸಲ್ಲೆಲ್ಲ ಏನು ನೋಡಿರ್ತೀರ, ಕ್ಯಾರೆಕ್ಟರ್ ಕುಡ್ಕೊಂಡಿರೋದೆ. ಫಿಲಮಲ್ಲೂ ಅಷ್ಟೇ ಮೇಡಮ್, ಇನ್ನೇನಿರಲ್ಲ ಮೇಡಮ್, ಕುಡಿಯೋದೇ ಇಲ್ಲ, ಅವ್ರ ಹುಡುಗಿ ಕೈಯಲ್ಲಿ ಎಟ್ಟು ತಿನ್ನೋದು, ಇಷ್ಟೇ ಇರುತ್ತೆ ಫಿಲಮ್. ಲೈಫಲ್ಲೂ ಎಟ್ಟು ತಿಂತಾರ? ಹೊಡಿತಾನೆ ಮೇಡಮ್ ಅವ್ನು ಚೆನ್ನಾಗಿ. ಹಾಂ, ಏನು ಮೈನಸ್ ಅವ್ರದ್ದು? ಏನಿಲ್ಲ, ಅಂಥದ್ದೇನಿಲ್ಲ ಮೇಡಮ್. ನೀವು ಹೇಳಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ. ಸಿನಿಮಾ ಆಫ್ ದ ಸಿನಿಮಾದಲ್ಲೂ ಅವನು ಕುಡ್ಕನೆ, ಫಿಲಮಲ್ಲಿ ಎಲ್ಲ ಹುಡುಗರು ಕುಡಿತಾನೆ ಇರ್ತೀವಿ ಮೇಡಮ್, ಕುಡಿಯೋದೇ ಕೆಲಸ. ರಿಯಲ್ ಲೈಫಲ್ಲಿ ಅವನು ಹೇಳ್ದಂಗೆ ದೇವ್ರಂತ ಮನುಷ್ಯ. ಅವನು ಮನುಷ್ಯ ಅಲ್ಲ, ದೇವ್ರು. ನಾನು ಅವನೇ ದೇವ್ರು. ಈಗ ಪಾಯಲ್ ಅವ್ರನ್ನ ಇಂಟ್ರೊಡ್ಯೂಸ್ ನೀವು ಮಾಡಿ ಸಿನಿಮಾದಲ್ಲ. ನಂದೇ ನನಗೆ ಗೊತ್ತಿಲ್ಲ, ಇನ್ನು ಅವ್ರದ್ದೇನು ಗೊತ್ತು ಅಂತ ಇವ್ರ ಫೀಲ್. ನೀವೇ ಮಾಡ್ಬಿಡಿ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಅವರು ಹೇಗೆ ಮಾಡ್ತಾರೆ ಅಂತ ಕೇಳೋಣ. ಇವರು ಶ್ರೀಭವ್ಯ ಅಂತ. ಇವ್ರ ಕ್ಯಾರೆಕ್ಟರ್ಗೆ ಹೆಸರಿಲ್ಲ, ಕೊಟ್ಟಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಹೆಸರು ಬರುತ್ತೆ. ಹೆಂಗೆ ಇವ್ರದ್ದು ಅಂದರೆ ಗೌರವ್ ಪೇರ್ ಜೊತೆಗೆ ಮಾಡಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಕಾಂಬಿನೇಷನ್. ಫುಲ್ ಹೇಳೋಕ್ಕೋಗಲ್ಲ, ರಿವೀಲ್ ಆಗಿಬಿಡುತ್ತೆ. ಫನ್ ಇದೆ ಸಿನಿಮಾ, ಥ್ರೂ ಔಟ್ ಫನ್ ಇದೆ. ಶಾರ್ಟ್ ಫಿಲ್ಮಲ್ಲಿ ಏನು ನೋಡಿದ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫನ್ ಇದೆ. ಯಾಕೆ ಅಮೃತಾಂಜನ್ ಶಾರ್ಟ್ ಫಿಲ್ಮ್ನ ಸಿನಿಮಾ ಆಗಿ ಮಾಡಬೇಕಂತ ಅನ್ನಿಸ್ತು? ಅಮೃತಾಂಜನ್ ಶಾರ್ಟ್ ಫಿಲ್ಮ್ನ ಸಿನಿಮಾ ಮಾಡಿಲ್ಲ, ಅಮೃತಾಂಜನ್ ಟೈಟಲ್ ಕ್ಯಾರಿ ಮಾಡಿದ್ದೀವಿ ಅಷ್ಟೇ. ಜಸ್ಟ್ ಬಿಕಾಸ್ ಅದು ಅಂದರೆ ತುಂಬ ಫೇಮಸ್ ಇದೆ ಅಂತ ಅದನ್ನು ಕ್ಯಾರಿ ಮಾಡಿದ್ದೀವಿ. ಬಟ್ ಅದೇ ಸಿನಿಮಾ ಅಲ್ಲ, ಶಾರ್ಟ್ ಫಿಲಮೇ ಸಿನಿಮಾ ಅಲ್ಲ. ಅದು ಒಂದು 5-10 ಮಿನಿಟ್ಸ್ ಇರುತ್ತೆ ಸಿನಿಮಾದಲ್ಲಿ. ಜಸ್ಟ್ ಕನೆಕ್ಟಿವಿಟಿಗೋಸ್ಕರ ಇಟ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟು ಸಿನಿಮಾ ನಿಮಗೊಂದು ಏನೋ ಕಾಮಿಡಿ ಜೊತೆಗೆ ಎಮೋಷನ್, ತಂದೆ ಮಗನ ಎಮೋಷನ್ ಫಿಲಮ್ ಇದು ಮೇಯ್ನ್, ಅದ್ರ ಮೇಲೆ ಹೋಗುವಂಥದ್ದು. ಯಾಕೆ ಈ ಸಿನಿಮಾಗೆ ಪಾಯಲ್ ಹಾಗೂ ಶ್ರೀಭವ್ಯ ಅವರೇ ಬೇಕಿತ್ತು? ಶಾರ್ಟ್ ಫಿಲಮಲ್ಲಿ ಅವರೇ ಇದ್ದಿದ್ದಲ್ಲ, ಅದಕ್ಕೆ ಇದು ಜಸ್ಟ್ ಟೈಟಲ್ ಕ್ಯಾರಿ ಆಗ್ತಿರೋದಲ್ವಾ ಮೇಡಮ್? ಆ ಟೈಟ್ಲಿಗೆ 2.5 ಕೋಟಿ ಜನ ನೋಡೋರೆ. ಓಕೆ, ಶಾರ್ಟ್ ಫಿಲ್ಮ್ಗೆ ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು? ಎಷ್ಟು ಹೀರೋಯಿನ್ಸ್ ಇದ್ರು? ಅವನೇ ಪ್ರೊಡ್ಯೂಸರ್, ಅದಕ್ಕೆ ಶಾರ್ಟ್ ಫಿಲಮ್ಗೆ ಚೆನ್ನಾಗಿದ್ರು ಅಂತ ಮೇಡಮ್. ಅಂದ್ರೆ ಜಗತ್ತಲ್ಲಿ ಯಾರು ಚೆನ್ನಾಗಿಲ್ಲ, ಇವರಿಬ್ರು. ಅಲ್ಲ, ನನಗೆ ಕಾಣಿಸಿದ್ದು ಇವರೇ ಮೇಡಮ್. ನನಗೆ ಯಾರನ್ನ ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಜಗತ್ತಲ್ಲಿ ಅಂದರೆ ಒಂದು ಪಾಯಲ್ಲು, ಒಂದು ಭವ್ಯ ಅವ್ರು ಮೇಡಮ್. ಈ 2 ಕಣ್ಣು, ಇದು ರೈಟ್ ಇವರು, ಲೆಫ್ಟ್ ಇವರು. ಒಂದಾದ್ರೂ ನಿಜ ಹೇಳು. ನಿಜನೇ ಅದು. ಅಂದರೆ ನಾವು ಎಲ್ಲೋದ್ರೂ ಅಮೃತಾಂಜನ್ ಅನ್ನೋ ಹೆಸರಿಂದನೇ ನಮ್ಮನ್ನ ಕಂಡುಹಿಡಿಯೋದು. ಸೊ ವೈ ನಾಟ್ ಲೈಕ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ? ಬಟ್ ಅದಕ್ಕೂ ಇದಕ್ಕೂ ಕನೆಕ್ಟಿವಿಟಿ ಇಲ್ಲ, ಅದೇ ಹೆಸರು ಇಟ್ಕೊಂಡು ನಾವು ಅದೇ ಸೇಮ್ ಟೀಮ್ ಅಲ್ಲ ಮ್ಯಾಮ್, ಸೇಮ್ ಟೀಮ್ ಅಂದರೆ ಸೇಮ್ ಟೀಮು. ಸೊ ತುಂಬ ಚೆನ್ನಾಗಿ ರಿಸೀವ್ ಮಾಡಿದರು ನಮ್ಮ ಶಾರ್ಟ್ ಫಿಲಮ್ನ. ಸೊ ಅದೇ ಪೇರ್ ಮಾತ್ರ ಡಿಫ್ರೆಂಟ್ ಆಯ್ತು ಅಷ್ಟೇ. ಪಾಯಲ್ ಅವರು ರಿಯಲ್ ಲೈಫಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಇದೆ, ಈ ಶಾರ್ಟ್ ಫಿಲ್ಮ್ ನಾವು ನೋಡಿದ್ವಲ್ಲ, ಅವರು ಲೈಕ್ ತುಂಬ ಫನ್ನಿಯಾಗಿ ಕಾಣಿಸ್ಕೊಳ್ಳೋದು, ಆ ರೀತಿ ರಿಯಲ್ ಲೈಫಲ್ಲೂ ಅದೇ ರೀತಿ ಇದ್ದಾರೆ. ಲೈಫಲ್ಲಿ ಸಿಕ್ಕಾಪಟ್ಟೆ ಕ್ಯೂಟ್ ಅವರು, ಆನ್ ಸ್ಕ್ರೀನಲ್ಲಿ ಮಾತ್ರ ಸ್ವಲ್ಪ ಜೋರಾಗಿರ್ತಾರೆ ಅಷ್ಟೇ. ರಿಯಲ್ ಲೈಫಲ್ಲಿ ನೀವು ಆ ಥರ ಇಲ್ಲ. ಬಟ್ ಆ ರೀತಿ ಕ್ಯಾರೆಕ್ಟರ್ ಈ ಹಿಂದೆ ಯಾವ ಹೀರೋಯಿನ್ಸ್ ಅಂದರೆ ಬೇರೆ ಬೇರೆ ವಿಭಿನ್ನ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹೌದು. ಬಟ್ ನಿಮ್ಮ ಶೇಡ್ ಬೇರೆ ರೀತಿಯೇ ಕನೆಕ್ಟ್ ಆಗಿತ್ತು. ಲೈಕ್ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇರ್ಬೋದು, ಅದನ್ನೆಲ್ಲ ಅವ್ರಿಗೂ ಇಮಿಟೇಟ್ ಮಾಡುವಂಥದ್ದು, ಸೇಮ್ ನಿಮ್ಮ ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ ಅದೇ ರೀತಿ ಮಾಡೋದು.
ಎಲ್ಲ ನೋಡಿದಾಗ ಲೈಕ್ ಯಾವ ರೀತಿ ಅನ್ನಿಸ್ತಿತ್ತು ನಿಮಗೆ? ಖುಷಿ ಆಗ್ತಿತ್ತು. ಅಂದರೆ ಸೆಲೆಬ್ರಿಟೀಸ್ನ ಮಿಮಿಕ್ ಮಾಡೋರು ತುಂಬ ಜನ ಇರ್ತಿತ್ತು. ಈ ಡಬ್ ಸ್ಮ್ಯಾಶ್ ಆಗಲಿ, ಟಿಕ್ಟಾಕ್ ಅಂತೆಲ್ಲ ಬರ್ತಿತ್ತಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನ ಡೈಲಾಗ್ ಡೆಲಿವರಿ ಮಾಡೋದಾಗಲಿ ಎಲ್ಲ ಮಾಡ್ತಿದ್ರು, ಡಬ್ ಸ್ಮ್ಯಾಶ್ ಅಂತ. ಇವಾಗ ನಮ್ಮ ಡೈಲಾಗ್ನೇ ಇನ್ನೊಬ್ರು ಮಾಡ್ತಿದ್ದಾದಂಗೆ ತುಂಬ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ನನಗೂ ಸೇಮ್ ಪ್ರೌಡ್ ಫೀಲ್ ಆಗುತ್ತೆ. ಸೇಮ್ ಟು ಯು. ಎಲ್ಲ ಕಾಪಿ ಪೇಸ್ಟ್ ಕಾಪಿರೈಟ್ಸ್ ಬರಲ್ವಲ್ಲ? ಅಲ್ಲ, ಫ್ರಾಡನ್ನ ನಾವು ಕಾಪಿ ಮಾಡ್ಬೋದು, ಪ್ರೌಡ್ನ ಕಾಪಿ ಮಾಡ್ಬೋದಲ್ಲ ಮೇಡಮ್? ಮಾಡಬಾರ್ದು, ಪ್ರೌಡ್ನ ಮಾಡ್ಬೋದು. ನೀವು ಆ್ಯಕ್ಚುಲಿ ಡೈಲಾಗ್ ರೈಟರ್ ಆಗಬೇಕಿತ್ತಲ್ವಾ? ಅವರು ಡೈರೆಕ್ಟರ್, ಶಾರ್ಟ್ ಫಿಲಮ್ಗಳು 7-8 ಶಾರ್ಟ್ ಫಿಲಮ್ ಡೈರೆಕ್ಟ್ ಮಾಡಿದ್ದಾರೆ. ಒಂದು ಇಟ್ಟಾಗಲಿ. ಹಾಗಾದ್ರೆ ನಿಮ್ಗೆ ನೀವೇ ಏನು ಟೈಟಲ್ ಕೊಟ್ಕೊಳ್ತೀರಾ? ಅವ್ನು ದೇವರು ಮ್ಯಾಮ್, ಅಂದರೆ ಗಾಡ್ ಹಿಸ್ ಗಾಡ್. ದೇವ್ರಂತ ಮನುಷ್ಯ ಅಲ್ಲ, ದೇವ್ರೆ ನಾನು. ಅವನು ಯಾರಿಗೆ ದೇವ್ರಂತ ಮನುಷ್ಯ ಅಂತಾರೆ ಅವಾಗ ಭಯ ಆಗ್ಬೇಕು, ಉಲ್ಟಾ ಅಂತ. ಆ ಥರ ಅಲ್ಲ. ಈಗ ಶಾರ್ಟ್ ಫಿಲ್ಮ್ಸ್ ಅನ್ನೋಂಥದ್ದು ಒಂದು ಕಡೆ ಆಯಿತು, ಸಿನಿಮಾ ರಂಗ ನಿಮ್ಗೆ ಗೊತ್ತು ಯಾವ ರೀತಿ ಅಂದರೆ ಸಮುದ್ರ. ಮೇಡಮ್ ನಂಗೆ ಭಯ ಆಗ್ತಾ ಇದೆ ಮೇಡಮ್, ನನ್ನೇ ಕೇಳ್ತಿದ್ರು ಮೇಡಮ್ ಅವ್ರನ್ನ. ಅಲ್ಲ, ಎಲ್ರಿಗೂ ಬರ್ತೀನಿ. ಐ ಕಾಂಟ್ಯಾಕ್ಟ್ ಇವ್ರಿಗೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಭಯ. ಹೌದಾ? ನೀವು ಪ್ರಶ್ನೆಗಳಿಗೆ ತೀರಾ ವೇಗವಾಗಿ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಾ, ಹಾಗಾಗಿ ಶರವೇಗದಲ್ಲಿ ನೀವು ಉತ್ತರವನ್ನು ಕೊಡ್ತೀರಾ ಅಂತ. ಸುಧಾಕರ್ ಅವರು ಅಂದರೆ ಈಗ ಸಿನಿಮಾ ಇರ್ಬೋದು, ಸಿನಿಮಾ ರಂಗ ಅನ್ನೋದು ತುಂಬ ಆಳವಾದಂಥದ್ದು. ಅದರಲ್ಲೂ ಸಹ ನೀವು ಹಿಂದೆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರೆ ಹೌದು, ಬಟ್ ಸಿನಿಮಾ ಬಗ್ಗೆ ಎಷ್ಟು ನಾಲೆಜ್ ಇದೆ? ಅಲ್ಲ, ಈಗ ಒಂದು ನಮ್ಮ ಟೀಮಿಂದ ಸೇರಿ ಎಲ್ಲ ಒಂದು 34 ಶಾರ್ಟ್ ಫಿಲಮ್ ಮಾಡಿರ್ತೀವಿ 3-4 ವರ್ಷದಲ್ಲಿ. 100 ಗಂಟೆ ಆಗೈತೆ. 30-40 ನಾನು ಹೇಳ್ತಾ ಎಲ್ಲರೂ ಸೇರಿ ಒಂದು 50 ಆದರೂ ಮಾಡಿರ್ತೀವಿ. ಸೊ 50 ಶಾರ್ಟ್ ಫಿಲಮಲ್ಲಿ ತುಂಬ ಕಲಿಬೋದು. ಕಂಪ್ಲೀಟ್ ಪ್ರೊಸೆಸ್ ಕಲ್ತಿರ್ತೀವಲ್ಲ ನಾವು, ವರ್ಕ್ಶಾಪಿಂದ ಹಿಡಿದು ಮೋಸ್ಟ್ ಆಫ್ ದ ಕೆಲಸಗಳು ನಾವೆಲ್ಲರೂ ಜೊತೆಲೇ ಮಾಡ್ತೀವಿ. ಇವಾಗ ಒಂದು ಡಬ್ಬಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ಮ್ಯೂಸಿಕ್ ಹೋಗೋದಾಗಲಿ, ಆಲ್ಮೋಸ್ಟ್ ಜೊತೆಲಿ ಒಬ್ರಿಗೊಬ್ರು ನೋಡ್ಕೊಂಡೇ ಮಾಡಿರ್ತೀವಿ. ಸೊ ಆಲ್ಮೋಸ್ಟ್ ಇಡೀ ಸಿನಿಮಾ ನಾಲೆಡ್ಜೇ ಕಲ್ತಂಗೆ ನಾವು. ಇಂಡಸ್ಟ್ರಿನಲ್ಲಿ ಯಾರು ನಿಮಗೆ ಇನ್ಸ್ಪೈರಿಂಗ್ ಆಗ್ತದೆ? ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ. ಸೇಫ್ ಆನ್ಸರ್. ಹೌದು, ಅದು ಸೇಫೇ ಅಲ್ಲ? ಅದು ಸೇಫ್. ನಮ್ಮ ಸಿನಿಮಾನ ಎಲ್ಲರೂ ಬಂದು ನೋಡ್ಬೇಕು. ಅದಕ್ಕೆ ಸಿನಿಮಾ ಹತ್ರ ಬಂದಾಗ ಮಾತ್ರನಾ ಎಷ್ಟು ಸೇಫ್ ಆನ್ಸರ್? ಹೌದು. ಪಾಯಲ್ ಅವರೇ, ನಿಮಗೆ? ನನಗೂ ಅಷ್ಟೇ. ಅಂದರೆ ಒಬ್ಬೊಬ್ಬರು ಆರ್ಟಿಸ್ಟಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತಲ್ಲ, ಸೊ ತುಂಬ ಲೈಕ್ ಅಡ್ಮೈರ್ ಆಗೋ ಥರ. ಕಾರ್ತಿಕ್ ರುವಾರಿ ಅಲ್ಲ, ಅದು ಓಕೆ ಅದು ಹೇಳ್ಬಾರ್ದಲ್ಲ. ಓಕೆ. ನನಗೆ ಸುದೀಪ್ ಸರ್, ಯಶ್ ಸರ್ ಅಂದರೆ ಇಷ್ಟ. ಸೊ ಅವರು ವೇ ಆಫ್ ಆ್ಯಕ್ಟಿಂಗ್ ಆಗಲಿ, ರಿಯಲ್ ಲೈಫಲ್ಲೂ ಅವ್ರ ಆ್ಯಟಿಟ್ಯೂಡ್ ಆಗಲಿ ಅದಿಷ್ಟ ಮ್ಯಾಮ್. ಈಗ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಮುಂದೊಂದು ದಿನ ಅದಾಗುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ, ವಾಡಿಕೆ ಇರುತ್ತೆ. ಹಾಂ, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ಯಶ್ ಸರ್ ಹಾಗೂ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅನ್ನೋಂಥದ್ದು. ಅವ್ರ ಜೊತೆಗೆ ಯಾವ ಪಾತ್ರಕ್ಕೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ? ಅಂದರೆ ನಾನು ಮಾಡಿ. ಹಾಂ, ಹೌದು. ಅಂದರೆ ಹೀರೋಯಿನ್ ಪಾತ್ರನೇ ಸಿಗಬೇಕು ಅಂತನೋ, ಯಾವ ಪಾತ್ರ ಆದರೂ ಓಕೆ ಅವ್ರ ಜೊತೆಗೆ? ಅದು ಆಸೆ ಇರುತ್ತಲ್ಲ, ಹೀರೋಯಿನ್ ಆದ್ರೇ ತುಂಬ ಖುಷಿ ಆಗುತ್ತೆ. ಬಟ್ ಅಂದರೆ ದೊಡ್ಡವ್ರ ಹತ್ರ ಇದೆಲ್ಲ ತುಂಬ ಕಲ್ತಿದ್ದಿದೆ ಮ್ಯಾಮ್. ಅಂದರೆ ಅವ್ರನ್ನ ನೋಡಿದ್ರೆ ಅವ್ರ ವೇ ಆಫ್, ಅಂದರೆ ಎಲ್ಲರೂ ಸ್ಟ್ರಗಲ್ ಮಾಡೇ ಬಂದವರು. ನಾವೂ ಅಷ್ಟೇ, ನಮ್ಗೆ ಯಾವ ಬ್ಯಾಕ್ಗ್ರೌಂಡಲ್ಲಿ ನಾವು ಕೂತಿರೋರ್ಗೆ ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಸಪೋರ್ಟ್ ಅಂತ ಯಾರೂ ಇರಲಿಲ್ಲ. ನಾವೇ ಹೊಸದಾಗಿ ಬಂದು ಹಾರ್ಡ್ ವರ್ಕ್ ಮಾಡಿ ನಾವು ಶಾರ್ಟ್ ಫಿಲಮ್ ಮಾಡಿದ್ದು ತುಂಬ ಒಂದು 4 years ಬ್ಯಾಕ್. ಬಟ್ ಸಿನಿಮಾ ಇವಾಗ ಬರ್ತಾ ಇದೆ ಅಂದರೆ ಆ ಸ್ಟ್ರಗಲ್ ಇದೆ ಮ್ಯಾಮ್. ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಫ್ಲೂಕ್. ಮಿಲಿಯನ್ಸ್ ಹೋಗೋದು ಫಸ್ಟ್ ಒಂದು ಶಾರ್ಟ್ ಫಿಲಮ್ ಏನೋ ಮಿಲಿಯನ್ ಹೋಗ್ಬೋದು. ಪ್ರತಿ ಸಲಿನೂ ಹೋಗ್ತಾ ಇದೆ ಅಂದರೆ ಇಟ್ಸ್ ನಾಟ್ ಫ್ಲೂಕ್. ಇದು ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಅಷ್ಟು ಎಫರ್ಟ್ ಹಾಕಿ ಜನನ ನಗ್ಸಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಹಾರ್ಡ್ ವರ್ಕಿಂದ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ. Jan 30th ರಿಲೀಸ್ ಇದೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಓಕೆ, ಶ್ರೀಭಾವಿ ಅವರು, ಈ ಒಂದು ಸಿನಿಮಾ ಹಾರ್ಡ್ ವರ್ಕಿಂದ ಸಿಗ್ತಾ ಲಕ್ಕಿಂದನೂ? 100% ಹಾರ್ಡ್ ವರ್ಕಿಂದನೇ. ನಮ್ಮ ಇದೇ ಥರ ನಮ್ಮ ಟೀಮ್ ಥರನೇ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಮಾಡಿಸಿದ್ದಾರೆ ಅಷ್ಟೇ. ಬಟ್ ನಮ್ಮ ಟೀಮಲ್ಲೇ ಯಾಕೆ ಇಷ್ಟೊಂದು ಲೈಕ್ ರೀಚ್ ಇದೆ, ಇಷ್ಟೊಂದು ವ್ಯೂಸ್ ಬರುತ್ತೆ ಅಂದರೆ ನಾವು ಮಾಡೋದಷ್ಟು ತುಂಬ ಸಿನಿಮಾ ಮೇಕಿಂಗ್ ಥರನೇ ಇರುತ್ತೆ, ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಜನ ನಾವು ಕಾಂಟೆಂಟ್ ರಿಲೀಸ್ ಮಾಡಿದಾಗ ಹೇಳೋದು ಒಂದೇ ಮಾತು, ಯಾಕೆ ನೀವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಬಾರ್ದು ಅಂತ. ಇಂಡಿವಿಜುವಲ್ ಆಗಿ ಎಲ್ಲ ಆರ್ಟಿಸ್ಟ್ಗೂ ಹೇಳೋವಂಥ ಇದೇ ಮಾತು. ಸೊ ಎಲ್ಲರೂ ಸೇರಿಕೊಂಡು ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಅಮೃತಾಂಜನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದೇ 30th Jan ರಿಲೀಸ್ ಆಗ್ತದೆ ನಮ್ಮ ಅಮೃತಾಂಜನ್ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಈ ಅಮೃತಾಂಜನ್ ಸಿನಿಮಾನ ಜನಕ್ಕೆ ತಲುಪಿಸೋಕ್ಕೆ ಹೆಲ್ಪ್ ಮಾಡಬೇಕು. ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಸೇಮ್ ಟು ಯು. ಇಲ್ಲ, ಅದನ್ನ ನಾನು ಕೇಳಲ್ಲ. ನನ್ನ ಕ್ವಶ್ಚನ್ ಚೇಂಜ್ ಇರುತ್ತೆ. ನನಗೆ ನಿಮ್ಮ ಮೈಂಡ್ ಸೆಟ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಈಗ. ನೀವು ಬಂದಾಗಿಂದ ತುಂಬ ನಗ್ಸೋವಂಥದ್ದು, ಜಾಲಿಯಾಗಿದ್ದೀರಾ, ಹೌದು. ಬಟ್ ನಿಮ್ಮ ಜೀವನದಲ್ಲಿ ತುಂಬ ಭಾವುಕರಾದಂತಹ ಕ್ಷಣ ಯಾವುದಾದ್ರು ಇದೆಯಾ? ಭಾವುಕರು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಎಮೋಷನ್ ಬೇಕು. ಬೇಕಾಗಿ ಕನ್ನಡ ಬರುತ್ತಮ್ಮ? ಇಲ್ಲ ಅದು ಇಷ್ಟೊತ್ತು ಕಾದ್ರಲ್ಲ ಮೇಡಮ್, ಇದೇ ನನಗೆ ತುಂಬ ಹೇಗಂದ್ರೆ ಒಬ್ಬೊಬ್ರು
ಒಬ್ಬರು ಸ್ಟಾರ್ ಹಿಂದೆ ಅವರ ಅಂತ ಒಂದು ಸ್ಟ್ರಗಲ್ ಇರುತ್ತದೆ. ಸೊ ನಿಮ್ದೇನಾದ್ರು ಸ್ಟ್ರಗಲ್ ಇದೆಯಾ ಅಥವಾ ತುಂಬ ಚಿಲ್ಲಾಗಿ ಬಂದ? ಇಲ್ಲ ಮೇಡಮ್, ಸ್ಟ್ರಗಲ್ ಏನಿಲ್ಲ ಮೇಡಮ್ ನಂದೇನು. ಇಲ್ಲ 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 ಮೇಡಮ್, ರಿಚ್ ಕಿಡ್ ರಿಚ್ ಕಿಡ್ ಅಲ್ಲ ಮೇಡಮ್, ನನ್ನ ಲಕ್ಕಲ್ಲಿ ಬಂದವನು ಮೇಡಮ್. ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕು, ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು ನಿಮಗೆ? ಇತ್ತು ಮೇಡಮ್. ನಾನು ಚಿಕ್ಕವನಾಗಿಂದ ಅದಿತ್ತು. ನಾನು ಅವಾಗ ಚಿಕ್ಕವನಾಗಿದ್ದಾಗ ರವಿಚಂದ್ರನ್ ಸರ್ ದೊಡ್ಡ ಫ್ಯಾನ್ ನಾನು. ಅವ್ರು ನೋಡಿ ನಾನು ಅಂದರೆ ಅವ್ರ ಫ್ಯಾನ್ಸ್. ಸೀರಿಯಸ್ ಮೇಡಮ್, ನೀವು ನಗ್ತಾ ಇದ್ದೀರಾ? ಇಲ್ಲ ಆಗಲಿ ತಾನೆ, ನಾನು ಅವ್ರು ಮೀಟ್ ಮಾಡಿದಾಗ ಎಮೋಷನಲ್ ಅದೇ ಅಂತ. ಅದೇ ನಾನು ನಿಕ್ಷೆ ಸೆಕೆಂಡ್ ಕೊಟ್ಟೆ. ಅವ್ನು ನಂಗೆ ಒಂದು ಫಿಲಮಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನಾನು ಕೊಡಿಸ್ತಾ. ಸರಿ ಸರಿ ಸರ್ ಕೊಡಿಸ್ದಾಗ ನಾನು ಅವನೇ ಕೊಡಿಸಿದ್ದು. ಅವ್ನ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಬಂದಿತ್ತು. ಅವ್ನಿಗೆ ಹೇಳಿದೆ ಥ್ಯಾಂಕ್ಸ್ ಅಪ್ಪ. ಇಲ್ಲ ಇಲ್ಲ, ನಮ್ಮ ತಾಯಣ್ಣಗೂ ಮಾಡಿದೆ. ಇಲ್ಲ ಇಲ್ಲ ಇಲ್ಲ, ಅದು ಸೀರಿಯಸ್. ಇದು ಸೀರಿಯಸ್. ನಿಮ್ಮ ಕಣ್ಣಲ್ಲಿ ನೀರು ಬಂದಿದೆ ಯಾವಾಗ? ಅದೇ ಮೇಡಮ್, ನೀವು ನನ್ನ ಕ್ವಶನ್ ಕೇಳಿಲ್ಲ ಅಂದರೆ. ನಿಜವಾಗ್ಲೂ ಕಣ್ಣೀರು ಇಲ್ಲ ಮೇಡಮ್, ಅಳಲ್ಲ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಅಂದ್ರೆ ಮೂಮೆಂಟ್ ಬಂದಿಲ್ಲ, ಬರೋದು ಬೇಡ ಅಂತ ಮೇಡಮ್. ಪಾಲಿಸಿ ಬಜಾರ್ ಕನ್ನಡ ಪಾಲಿಸಿ ಅಂತ ಪಾಲಿಸಿನೇ ಗೊತ್ತಿಲ್ಲ. ಏನೋ ಒಂದು ಮೇಡಮ್, ಇನ್ಶೂರೆನ್ಸ್ ಪಾಲಿಸಿ ಅದೆಲ್ಲ ಅಲ್ಲ. ನಿಮ್ಮ ಲೈಫ್ ಪಾಲಿಸಿ ಒಂದು ಏನ್ ಹೇಳ್ತಾರೆ, ಏನೋ ಒಂದು ನಿಮ್ಮ ಲ್ಯಾಂಗ್ವೇಜ್ ಎಲ್ಲ ಅಂದರೆ ಇದು ಮೇಡಮ್, ಅಥವಾ ಇರಿ ಮೇಡಮ್ ಹೇಳ್ತೀನಿ. ಬೇರೆಯವ್ರು ನನ್ನ ಮೇಲೆ ಅಸಹ್ಯ ಪಡ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮೇಲೆ ನನಗೆ ಅಸಹ್ಯ ಆಗಬಾರ್ದು. ಒಂದು ಉದಾಹರಣೆ ಕೊಡೋದಾದ್ರೆ? ಸುಮ್ಮನೆ ಏನೋ ಹೇಳಿ ಅಂದರೆ ಅಲ್ಲ ಅಂತ ಹೇಳಿದೆ ಮೇಡಮ್. ಅದನ್ನ ಲ್ಯಾಗ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ ನಿಮ್ಮಿಂದ ಬೇರೆಯವ್ರು ಇನ್ಸ್ಪೈರ್ ಆಗಲಿ. ಮೇಡಮ್, ನಿಮ್ಗೆ ಅನ್ಸುತ್ತೆ ಮೇಡಮ್ ನನ್ನನ್ನು ಇನ್ಸ್ಪೈರ್ ಆಗಬೇಕು ಅಂತ? ಯಾರಿಗೆ ಗೊತ್ತು ಯಾರು ಯಾವಾಗ ಹೇಗೆ ಇನ್ಸ್ಪೈರ್ ಆಗ್ತಾರೆ ಅಂತ? ಇನ್ನೂ ಆ ಪರಿಸ್ಥಿತಿ. ನೀವಿಬ್ರು ಕೂತ್ಕೊಂಡು ಮಾತಾಡ್ಕೊಂತೀರಾ? ಇಲ್ಲ ಮೇಡಮ್, ನನ್ನಿಂದ ಯಾರೇನು ಇನ್ಸ್ಪೈರ್ ಆಗೋದು ಬೇಡ ಮೇಡಮ್. ಈಗ ಸಿನಿಮಾದಲ್ಲಿ ಅವ್ರಿಗೇನಾದ್ರೂ ಒಂದು ಪ್ರಶ್ನೆ ನೀವು ಕೇಳೋದಿತ್ತು, ಕೇಳಲಿಲ್ಲ, ಕೇಳಬೇಕು ಅನ್ಸೋದಾದ್ರೆ ಯಾವ್ದು ಕೇಳ್ತೀವಿ? ಅದು ನಂಗೆ ಒಂದು ಸ್ವಲ್ಪ ಪೇಮೆಂಟ್ ಒಂದು ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ನಾನು ಅನ್ಕೊಂಡೆ ಅದೇ. ಅಷ್ಟೇ. ನಾನು ಕೇಳ್ದಷ್ಟು ಕೊಡಲಿಲ್ಲ ಮೇಡಮ್. ಯಾವ ಪಾತ್ರ ನೀವು ಸ್ವಿಚ್ ಮಾಡ್ಕೊಂಡಿದ್ರೆ? ಇಲ್ಲ ನಾನು ಚೆನ್ನಾಗಿ ಅವ್ನು ಚೆನ್ನಾಗಿ ಮೇಡಮ್, ಹೀರೋ ಚೆನ್ನಾಗಿರುತ್ತಲ್ಲ ಮೇಡಮ್, ಅವ್ನು ನಂದು ಕಿತ್ಕೊಂಡವನೇ. ಆ್ಯಕ್ಚುಲಿ ಶಾರ್ಟ್ ಫಿಲಮಲ್ಲಿ ಅವನ್ ಹೀರೋ, ನಾನು ಲೀಡಾಗಿದ್ದಾಗ ಅವನ್ ಹೀರೋ, ಮೂವಿಯಲ್ಲಿ ಇವನ್ ಹೀರೋ. ನಂದು ಅವ್ನು ಕಿತ್ಕೊಂಡಿರೋದು ಮೇಡಮ್. ಅವ್ನು ಚೆನ್ನಾಗಿರುತ್ತೆ, ನನಗೆ ಚೆನ್ನಾಗಿರಲ್ಲ. ಅವ್ರು ಅದನ್ನ ನೊಂದ್ಕೊಂಡು ಹೇಳ್ತಾರೆ. ಇಲ್ಲ 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 ಇಲ್ಲ, ಸುಮ್ಮನೆ ಅಂದೆ. ನಾನು ಚೆನ್ನಾಗಿರುತ್ತೆ. ನೀವು ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡುವಂಥದ್ದು, ಜೊತೆಗಿರುವಂಥದ್ದು ನಿಮಗೆ ಕಷ್ಟ ಅನ್ನಿಸ್ತು? ಏನು ನಾನೇ ತರಲೆ ಅಂದರೆ ಅವ್ನು ನನಗಿಂತ ತರಲೆ ಮೇಡಮ್. ಇಲ್ಲಿ ಸುಮ್ಮನೆ ಇದ್ದಾನೆ, ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಏನು ಲೈಕ್ ಕ್ಯಾಮ್ರಾ ಏನೂ ಇಲ್ಲ, ಆಫ್ ಆಯಿತು ಅಂದ್ಕೊಳ್ಳಿ, ಯಾರು ಹೆಚ್ಚಿನದಾಗ ತುಂಬ ಫಿಲ್ಟರ್ ಇಂದ ಮಾತಾಡ್ತೀರಾ? ಅವನೇ ನೀವಾ? ಮತ್ತೆ ಇಲ್ಲ ತುಂಬ ಸೈಲೆಂಟ್ ಸಿನಿಮಾ ರಿಲೀಸ್ ಇದೆಯಲ್ಲ, ಇನ್ನೊಂದು ಸಿನಿಮಾ ಅನ್ನೋಂಥದ್ದು ಒಂದು ಕಾರಣನ? ಅದೇ ಕಾರಣ. ಒಂದೇ ಅದೊಂದೇ ಕಾರಣ. ಓಕೆ, ಈಗ ನಿಮ್ಮ ಸಿನಿಮಾ ರಿವ್ಯೂ ನೀವು ಮಾಡ್ತೀರಾ? ಇಲ್ಲ ಮಾಡೋಣ, ಅದರಲ್ಲೇನೈತೆ. ಸೂಪರ್ ಆಗಿರುತ್ತೆ ಎಲ್ಲ. ಅವ್ರು ಮಾಡಬೇಕು, ಬೇರೆ ಮಾಡೋದಲ್ಲ ನಮ್ಮ ಸಿನಿಮಾ. ನೀವು ಮಾಡ್ಬೇಕು ಮೇಡಮ್, ನೀವು ಬಂದು ಮಾಡ್ಬೇಕು ಮೇಡಮ್. ಅವ್ನು ಹೆಂಗೆ ಆ್ಯಕ್ಟ್ ಮಾಡೋನೆ, ಆ ಹುಡುಗಿ ಹೆಂಗೆ ಆ್ಯಕ್ಟ್ ಮಾಡೋಳೆ, ಈ ಹುಡುಗಿ ಹೆಂಗೆ ಆ್ಯಕ್ಟ್ ಮಾಡೋಳೆ, ಅವ್ರಿಗೆ ಅದಂತೂ ಗ್ಯಾರಂಟಿ ಕೊಡ್ತೀನಿ ಮೇಡಮ್. ಅಲ್ಲ ನಮ್ಮ ರಿವ್ಯೂ ನಮ್ಮ ಅಲ್ಲ, ನಾನು ಫಿಲ್ಟರ್ ಇಲ್ದಂಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೊ ಈ ವಾದ ವಿವಾದಗಳಲ್ಲಿ ನೀವು ಯಾವ ರೀತಿ ತರ್ಕ ಹಾಕ್ತೀರಾ ನಿಮ್ಮ ಜೀವನದಲ್ಲಿ? ಅದೆಲ್ಲ ಆಗೋಯ್ತು ಮೇಡಮ್, ಅವಾಗ ಒಂದು ತಪ್ಪಾಗೋಯ್ತು. ಅದಕ್ಕೆ ಅವಾಗಲೂ ಸಾರಿ ಕೇಳಿದ್ದೀವಿ, ಅದೆಲ್ಲ ಮುಗ್ದೋಗಿದೆ, ಬಿಟ್ಬಿಟ್ಟು ಇವಾಗ ಏನಿದ್ರು ಶಾಂತ. ಇವಾಗ ಮೆಚುರಿಟಿ ಬಂದಿದೆ. ಬೇರೆ ವಿಷಯಕ್ಕೆ ಹೋಗ್ಬಾರ್ದು. ನಮ್ದು ಎಷ್ಟಿದೆ ಅಷ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಈಗ ಸಿನಿಮಾ ಎಷ್ಟು ಆರ್ ಇದೆ, ರನ್ ಟೈಮ್ ಎಷ್ಟು ಆಗಿದೆ? 2 hours 20 minutes something. ಇಲ್ಲ 2 or 20 minutes ಓವರಾಲ್ ಎಂಟರ್ಟೈನ್ಮೆಂಟೇ ಇರುತ್ತಾ? ಬೇರೆ ಏನು? ಆಲ್ಮೋಸ್ಟ್ ಒಂದು ನೀವು 70% ಕಾಮಿಡಿನೇ, ಒಂದು 30% ಬೇರೆ ಎಮೋಷನ್ಸ್ ಮೇಲೆ ಇರುತ್ತೆ. ಅಪ್ಪ ಅಮ್ಮ ಮಗ, ಆಮೇಲೆ ಒಂದು Friendship ಇರುತ್ತೆ. ಓವರಾಲ್ 70% ಕಾಮಿಡಿ. ಫಾರ್ ಶೋರ್ ಈಚ್ ಅಂಡ್ ಎವ್ರಿ ಸೀನಲ್ಲೂ ನೀವು ನಕ್ಕೆ ನಗ್ತೀರಾ. ಅಂದರೆ ನೀವು ಪದೇ ಪದೇ ಹಿಂಗೆ ಎತ್ತು ಮಾತಾಡ್ತಿರೋದು ಆ ರಿಂಗಿಗೆ ಹೈಲೈಟ್ ಆಗಲಿ ಅಂತಲ್ವಾ? ಅಂದ್ರೆ ಅಲ್ಲ ಸುಮ್ಮನೆ ಕೇಳಿದೆ ಫಾರ್ ಜೋಕ್. ನೆನಪಿದೆಯಾ ಯಾವುದು? ಸಿನಿಮಾದು? ಅದು ಫಿಲಮ್ 1 ವರ್ಷ ಆಯಿತು ಮೇಡಮ್ ಡಬ್ಬಿಂಗ್ ಮಾಡಿ. ಸೊ ಅದು ಮರ್ತು ಕೊಟ್ಟಿದ್ದೀರಿ. ಪಾಯಲ್ ಅವ್ರಿಗೆ ನೆನಪಿರುತ್ತೆ, ತುಂಬ ಶಾರ್ಪ್ ಅವರು. ಶಾರ್ಟ್ ಫಿಲಮ್ ಹ್ಞೂ, ಶಾರ್ಟ್ ಫಿಲಮ್ ನೆನಪೈತಲ್ಲ, ನನಗೂ ಐತೆ. ಶಾರ್ಟ್ ಫಿಲಮ್ ನೆನಪಿದಾ? ಅದಲ್ಲ, ತಡಿ ಹೇಳಿ ಹೇಳಿ. ಏನದು ಫಸ್ಟ್ ಕುಡ್ದಿದ್ಯಾ? ನನಗೆ ಚೂರೇ ಚೂರು ಪೋಲಿಯೋ ಡ್ರಾಪ್ಸ್ ಥರ. ಕುಡ್ದಿಲ್ಲ ಅಂದ್ರೆ ಲಿಪ್ಪಿಸ್ಕೋಣ ಅಂತಿದೆ. ಕುಡ್ದಿಲ್ಲ ಹಂಗಾದ್ರೆ ನಾನು. ಅದಿಲ್ಲ, ಚೇಂಜ್ ಮಾಡ್ದವ ಅದು ಡೈಲಾಗ್ ಅಷ್ಟೇ. ಇನ್ನು ಅಲ್ಲ ನೀನು ಹೇಳು, ಕುಡ್ದಿಲ್ಲ ಅಂದರೆ ಲಿಪ್ ಕಿಸ್ಕೊಳ್ಳೋಣ ಅಂತಿದ್ದೆ ಆದ್ರೆ ಈಗ ಕೊಡಲ್ಲ. ಅಂದಾಗ ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಇರಲ್ಲ. ಅದು ಇನ್ನೊಂದಿತ್ತಲ್ಲ, ಆಮೇಲೆ ಏನೋ ಉದ್ದುದು ನಾನು ಹೇಳೋದದು. ನೀನು ಯೂಸ್ ಮಾಡೋ ಲಿಪ್ಸ್ಟಿಕ್ ಯಾವುದು? ತಡಿ ಮ್ಯಾಟ್ ಫಿನಿಶ್ ತಾನೇ? ಅದೇನೋ ಅದು ಬರ್ತದೆ. ಕನ್ಫ್ಯೂಸ್ ಆಗೋದ್ರು ಇವರು. ಹಂಗೇನಿಲ್ಲ ಬಿಡಿ ಮೇಡಮ್, ಬೇರೆ ಗ್ಯಾಪ್ನೆಸ್ ಕೊಡಲಿ ಸಾಕು. ನನ್ನ ಪೇರ್ ಆಕ್ಚುಲಿ ಕುಡ್ದಿದ್ಯಾ? ಹ್ಞೂ
ಸೋಡಾ, ವಾಟರ್ ಬಾಟಲ್, ಸ್ನ್ಯಾಕ್ಸ್, ಉಪ್ಪಿನಕಾಯಿ ಇದೆಲ್ಲ ಸೇರಿದೆ 150 ರೂಪಾಯಿ. ಒಂದು ಹೊತ್ತಿಗೆ 150, ದಿನಕ್ಕೆ 300, ತಿಂಗಳಿಗೆ 9,000, ವರ್ಷಕ್ಕೆ 1,00,000 ಚಿಲ್ಲರೆ. ಅದನ್ನ ಹಾಗೆ ಕೂಡಿಟ್ಟಿದ್ರೆ ನಂಗೆ ಒಂದು ಒಳ್ಳೆ ಗೋಲ್ಡ್ ನೆಕ್ಲೆಸ್ ಗಿಫ್ಟ್ ಮಾಡ್ಬೋದಿತ್ತಲ್ಲ. ಇಲ್ಲಿ ಅವ್ರ ಸ್ವಾರ್ಥನೆ ಗೋಲ್ಡ್ ನೆಕ್ಲೆಸ್ ಒಂದು ಮನೆ ಕಟ್ಟಿಸ್ಬೋದಾಗಿತ್ತಲ್ಲ ಅಷ್ಟು. ಅದು ಸುಧಾಕರ್ ಅವರೇ, ಇಲ್ಲಿರೋರ್ಗೆ ಯಾರಿಗೆ ಉಜ್ವಲ ಭವಿಷ್ಯ ಇದೆ ಅನ್ಸುತ್ತೆ ನಿಮಗೆ? ಮೇಡಮ್ ಅವ್ನು ಅವಾಗಲೇ ತಾನೇ ಅಂದ ಎಲ್ರಿಗೂ ಇದೆ ಅಂತ. ನೀವೇ ಅಂದ್ರಿ ಪ್ರತಿಭಾವಂತ ನಟರು ನಟಿಗಳು ಅಂತ. ಆನ್ಸರ್ ಅವ್ರ ಪ್ರಕಾರ ಇದು ಇವ್ರ ಪ್ರಕಾರ ನಿಮ್ಮ ಪ್ರಕಾರ ಅವ್ನು ಇವಾಗ ಹೇಳಲೇಬೇಕು ಎಲ್ಲರೂ ಅಂತ ಎಲ್ಲರೂ ಅಂತಾನೆ ಹೇಳ್ತೀರಿ. ಇಷ್ಟು ಸಿಂಪಲ್ ಆನ್ಸರ್ ಕೊಡ್ತಾ ಇದ್ದೀರಾ? ಎಕ್ಸಾಕ್ಟ್ ಕಾಂಟ್ರವರ್ಸಿ ಆನ್ಸರ್ಸ್ ಕೊಡ್ಬೇಕು. ಇಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಹೇಳ್ಬೇಕಲ್ವಾ ಏನಾದ್ರು ನೀವು? ಅವನಿಗಿಲ್ಲ ಅಲ್ಲ, ಅವ್ನು ರಿಪ್ಲೈ ಇಲ್ಲ ನಮ್ಮ ಟೀಮಲ್ಲಿ ಇರೋರಿಗೆ ಎಲ್ರಿಗೂ ಉಜ್ವಲ ಭವಿಷ್ಯ. ಯಾವ ಥರ? ಇವಾಗ ಅವ್ರು ಇವಾಗ ಇಂಡಸ್ಟ್ರಿನಲ್ಲೇ 4 ಜನ ಇರೋವಂಥದ್ದು. ಅವರು ಟ್ಯಾಲೆಂಟ್ ಮೇಲೆ ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂದರೆ ಅವ್ರ ಇಷ್ಟ, ಇಲ್ಲ ಹೀರೋಗೆ ಮಾಡಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಿದಲ್ವ. ಸೊ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಇದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ವಾ? ಇವ್ರಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ? ಫಿಲಮಲ್ಲಿ ಅವ್ನು ಸೀರಿಯಸ್ ಮೇಡಮ್, ನೋಡಿ ಅಂತ ಫಿಲಮಲ್ಲಿ ಅವ್ನು ಸೀರಿಯಸ್. ನಮಗೆ ನಗು ಬರುತ್ತೆ ಅಲ್ಲ, ಹೇಳ್ತೀನಿ ರಮ್ಮ ತಡ ಅರ್ಜೆಂಟ್ ನಾವು ನಗ್ತೀರಿ. ಅದೇ ಫಿಲಮಲ್ಲಿ ಅವ್ನು ಸೀರಿಯಸ್, ನಾವು ನಗ್ತಾ ಇರ್ತೀವಿ ಅವ್ನು ಸೀರಿಯಸ್. ಇಮ್ಯಾಜಿನ್ ಮಾಡಿ, ಇಲ್ಲೇ ಇಷ್ಟು ಫನ್ ಮಾಡ್ತಾ ಇದೀವಿ, ಇನ್ನು ಸಿನಿಮಾದಲ್ಲಿ ಇನ್ನೆಷ್ಟು ಕೊಟ್ಲೆ ಕೊಟ್ಟಿರ್ತೀವಿ ಅಂತ. ನೀವು 3 ಜನ ಫನ್ ಮಾಡ್ತಾ ಇದ್ದೀರಿ. ಎಲ್ಲರಲ್ಲಿ ಅವರು 30% ಹೇಳಂದಲ್ಲ ಕಾಮಿಡಿ ಇರಲ್ಲ ಅಂತ. ಅದ ಒಂದೇ ಇಲ್ಲ 30% ಮಾಡ್ತಾ ಇದ್ದಾನೆ. ಫೈಟು, ಎಮೋಷನ್ಸ್ ಫೈಟ್ ಎಲ್ಲ ಅದೇ ಅದು ಇವಾಗ ಬೇಡ, ಸಿನಿಮಾದಲ್ಲಿ ನೋಡ್ಕೊಂತಾರೆ. ಆಕ್ಷನ್ ಇರುತ್ತೆ ಹಾಗಾದ್ರೆ ಸಿನಿಮಾದಲ್ಲಿ. ಇಲ್ಲ ಚಿಕ್ಕದಾಗಿರುತ್ತೆ. ಅಂದ್ರೆ ಇವಾಗ ಅವ್ನು ಹೊಡೆದ್ರೆ ನಂಬಲ್ಲಲ್ಲ ನೀವು ಯಾರು. ಅಂದ್ರೆ ಅವನು ಫಿಕ್ಸ್ ಆಗೋದಾನೆ 1 ಮಾರ್ಕ್ ಆನ್ಸರ್ ಮಾಡ್ಬೇಕು, ಅವ್ನು 10 ಮಾರ್ಕ್ಸ್. ಆ ವಿಚಾರಕ್ಕೆ ನೀವು ಸೆಟ್ ಅಲ್ಲಿ ಏನಾದ್ರು ಸುಮ್ಮನೆ ಮಾತಾಡ್ಕೊಂಡು ಜಗಳ ಆಗಿದ್ದು ಇರುತ್ತೆ ಏನಾದ್ರು ಸೀರಿಯಸ್ ಅಲ್ಲ? ಇಲ್ಲ ಫಿಲಮ್ ಶೂಟಿಂಗಲ್ಲಿ ಯಾವುದು ಜಗಳ ಗಿಗಳ ಆ ಥರದ್ದೆಲ್ಲ ಫನ್ ಮೇಡಮ್. ನಾವು ಜಗಳ ಮಾಡ್ತಾ ಇದೀವಿ ಚೆನ್ನಾಗಿ ಬರಲಿ ಅಂತ, ಚೆನ್ನಾಗಿ ಬರ್ಬೇಕು. ಒಂದು ಸತಿ ಅವ್ನು ಚಪ್ಪಲಿ ಏನೋ ಇಲ್ಲ ಅಂತ ಅರ್ಧ ದಿನ ನಿಲ್ಸಿದ್ರು ಮೇಡಮ್ ಶೂಟಿಂಗ್. ಅದು ಯಾವುದೋ ಒಂದು ಚಪ್ಪಲಿ ಇಲ್ಲ ಅಂತ ನೆನಪಾಯ್ತಾ? ಶೂಗೆ ಏನೋ ಡೈರೆಕ್ಟರ್ ಕೇಳಿ ಶೂ ಏನೋ ಬಂದಿಲ್ಲ ಅಂತ ಅರ್ಧ ದಿನ ಶೂಟ್ ನಿಲ್ಸಿದ್ರಿ. ಫಸ್ಟ್ ಡೇ ಅಲ್ಲ, ಸೆಂಟ್ರಲ್ ಯಾವಾಗ ಹೈಪರ್ ಮಾರ್ಕೆಟ್ ಏನೋ ಯಾವಾಗ ಒಂದ್ಸತಿ ಅರ್ಧ ದಿನ ನಿಲ್ಸಿದ್ರಿ ಶೂಟ್. ಆ ಶೂ ತಂದು ಅದೇ ಕಲರ್ ಶೂ ತಂದು ಪರ್ಟಿಕ್ಯುಲರ್ ಆಗಿ ಹಾಕಿ ಏನೋ ಮಾಡಿ ಗಿಫ್ಟ್ ತಗೊಳೋದು, ಗಿಫ್ಟ್ ಹೊಡೆದೋಗೋದು. ಓಕೆ ಓಕೆ. ನೀವು ಯೋಚನೆ ಮಾಡಿ ಇನ್ನು ಹೆಂಗೆ ಮಾಡಿರಲ್ಲ ನಾವು ಫಿಲಮು ಅಂತ. ಯಾರು ತುಂಬ ಬ್ರ್ಯಾಂಡ್ ಫೇವರೇಟ್ ಇಲ್ಲಿ? ನಾನು ಹಾಕೋದೆಲ್ಲ 100-150 ರೂಪಾಯಿ ಇರುತ್ತೆ. ಈ ಬ್ರ್ಯಾಂಡ್ ವಸ್ತುಗಳ ಹಿಂದೆ ಜಾಸ್ತಿ ಯಾರು ಹೋಗೋದು? ಎಲ್ಲ ಬಡವ್ರ ಮನೆ ಮಕ್ಕಳು. ಕಾಂಪ್ಲಿಕೇಟೆಡ್ ಕಾಣಿಸ್ತಿದ್ವಾ? ಇದು ಯಾವ್ದು 150 ರೂಪಾಯಿ, ಇದೊಂದು 70 ರೂಪಾಯಿ. ಅದು 70 ರೂಪಾಯಿ ಬರಲ್ಲ ಸರ್. ಡವ್ ಮಾಡ್ತೀರ ಅಲ್ಲ 70 ಒಂದು 10 ಹಾಕ್ಬೇಕು ನಿಮ್ಮ ಫಸ್ಟ್ ಅಷ್ಟೇ. 400-500 ನೀವೇನು ತಗೊಂಡಿದ್ರಿ ಅಥವಾ ಏನು ಕೊಡ್ಸಿದ್ರಿ? OT ಪ್ಯಾಕೆಟ್ ಅಂತೂ ಅಲ್ಲ. 25,000 ಕೊಟ್ಟಿದ್ರು ರಾಕ್ಲೈನ್ ಸರ್. ಏನು ಮಾಡ್ದೆ ನಾನು ಹೇಳ್ತಾ ಇಲ್ಲ. ಏನು ಕ್ವಾಲಿಟಿ? ಫೋನ್ ತಗೊಂಡಿದ್ದೆ ಸುಧಾಕರ್ ಅವ್ರದ್ದು ಏನು ಕ್ವಾಲಿಟಿ? ಕೆಮಿಕಲ್ ಇಂಜಿನಿಯರ್. ಇಂಜಿನಿಯರಿಂಗ್ ಬಿಟ್ಟು ನೀವು ಬಿಟ್ಟು ಅಲ್ಲ, ಮುಗಿಸಿ. ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಅಲ್ಲ ನಾನೊಂದು ಹೇಳ್ತೀನಿ, ಅದು ನಮಗೆ ಸೀರಿಯಸ್ ಆಗ್ತಾಬಿಡಿ. ನಾನು ಯಾವುದೋ ಒಬ್ಬ ಡೈರೆಕ್ಟ್ರು ನೋಡಿದ್ದೆ, ಅವನು ಸರ್ಟಿಫಿಕೇಟ್ನೇ ಕಲೆಕ್ಟ್ ಮಾಡಿಲ್ವಂತೆ, ಸರ್ಟಿಫಿಕೇಟ್ನ ಸುಟ್ಟಾಕ್ಬಿಟ್ಟವನಂತೆ. ಏನಂದ್ರೆ ಲೈಫಲ್ಲಿ ಸಿನಿಮಾ ಬಿಟ್ಟು ಇನ್ನೊಂದು ಆಪ್ಷನ್ನೇ ಇರಬಾರ್ದು ನನಗೆ, ಆ ಥರ ಕ್ಯಾರೆಕ್ಟರ್ನ ಇನ್ನೂ ಸರ್ಟಿಫಿಕೇಟ್ ಕಲೆಕ್ಟೇ ಮಾಡಿಲ್ಲ. ನಾನು ಅಷ್ಟೇ, ನಾನು ಬಂದಿಲ್ಲ. ಕ್ಲಿಯರ್ ಆಗೈತೆ ಅಂದರೆ ಲೈಕ್ ಎರಡೂ ಒಂದೇ ಅಲ್ಲ ಮೇಡಮ್. ಅದೇ ಮಾಡ್ಬಿಟ್ಟು ಬಿಡೋದು ಬೇರೆ. ಸುಧಾಕರ್ ಹಾಗೂ ಕಾರ್ತಿಕ್ ಇಬ್ಬರಲ್ಲಿ ನಿಮಗೆ ಇರಿಟೇಷನ್ ಆಗುವಂತ ಒಂದು ಕ್ಯಾರೆಕ್ಟರ್? ಇಬ್ರು ದೇವ್ರಂತವ್ರು. ನೀವು ಸುಮ್ಮನೆ ಇರಿಟೇಷನ್ ಏನಿಲ್ಲ, ಎಲ್ಲರೂ ಫನ್ನಾಗಿ ಕ್ರೇಜಿಯಾಗಿ ಇರ್ತೀವಿ. ಇರಿಟೇಟ್ ಆಗುವಂಥದ್ದು ನಿಮಗೆ ಇರಿಟೇಟ್ ಆಗತ್ತಾರೆ ಯಾರು? ಇಬ್ರು ಕಾಲು ಇಳ್ಕೊಂಡು ತಮಾಷೆ ಮಾಡಿಕೊಂಡು ಪಲ್ಲೆ. ನಮಗೆ ನಿಮ್ಮಲ್ಲಿ ಯಾರು ಜಾಸ್ತಿ ಟ್ರಿಗರ್ ಆಗ್ತೀರಾ ಬೇಗ? ಹೇಳಕ್ ಕಾಣ್ತಿರೋ ಅಂತ ಕ್ವೆಶನ್ಸೇ ಕೇಳ್ತಾ ಇದ್ದೀರಿ ನೀವು. ನಾನು ಆಗಲ್ಲ ಮೇಡಮ್, ನಾನು ಆಗಲ್ಲ ಮೇಡಮ್. ಜೀವನದಲ್ಲಿ ನೀವು ಇವರೇ ಅವನು ಆಗ್ತಾನೆ ಮೇಡಮ್. ಟ್ರಿಗರ್ ಆಗ್ತೀರಾ ಬೇಗ? ಬೇಗ ಟ್ರಿಗರ್ ಅನ್ನೇ ಆಗ್ತಾನೆ. ಹೀಗಾಗಲ್ಲ. ಯಾರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸುಧಾಕರ್ ಅವರು? ಅವನೇ ಅರ್ಥ ಮಾಡ್ಕೊಂಡು ಅವ್ನು ಚೆನ್ನಾಗಿ ನಮಗಿಂತ. ನೀವು ಅಥವಾ ಹೇಗೆ? ಸ್ಪಿರಿಚುವಲ್ ಈ ಸಿನಿಮಾ ರಿಲೀಸ್ ಆಗೋ ಗಂಟ ಅದಾದ್ರೂ ಮಾಮೂಲಿ. ಅಕಸ್ಮಾತ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಈ ಪ್ರಶ್ನೆಗೆ ಈಗ ಇನ್ನೇನು ಕರೆಯಲ್ವಲ್ಲ ಫಿನಾಲೆ ಪ್ರಮೋಷನ್ಗೆ. ನೆಕ್ಸ್ಟ್ ಸೀಸನ್ ಅಲ್ವಾ? ಮುಂದಿನ ಸೀಸನ್ಗೆ ಏನಾದರೂ ಆಫರ್ ಬಂದರೆ ಯಾರು ಹೋಗ್ತೀರಾ, ಯಾರು ಹೋಗಲ್ಲ? ನೋ ಕಮೆಂಟ್ಸ್ ಮೇಡಮ್. ನಾನಂತೂ ಹೋಗಲ್ವಾ? ಅಲ್ಲ, ನೋ ಕಮೆಂಟ್ಸ್ ಅದ್ರ ಮೇಲೆ. ನಮ್ದು ನೋ ಕಮೆಂಟ್ಸ್ ಹಂಗಂದ್ರೆ. ಯಾಕೆಲ್ಲ ಕಾಪಿ ಮಾಡ್ತಾ ಇದ್ದೀರಾ? ಅದೇ ಅದು ನಮ್ಮ ಫಿಲಮ್ ನಮ್ಮ ಟೀಮ್ ಹೆಂಗೆ. ಮೂವಿಯಲ್ಲೂ ಹಂಗೆ ಕಾಪಿ. ಶ್ರೀ ಭವ್ಯ, ನೀವು
ಆಬ್ವಿಯಸ್ಲಿ ಎಲ್ಲರೂ ಅಷ್ಟೇ ಅವರು ಆಪರ್ಚುನಿಟಿ ಬಂದರೆ ಅವ್ರ ಡೇಟ್ಸ್ ನೋಡಿಕೊಂಡು ಅವ್ರಿಗೆ ಬೇರೆ ಕಮಿಟ್ಮೆಂಟ್ಸ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ನಿಮಗೆ ಅನ್ಸುತ್ತೆ ಹೋಗೋದ್ರಿಂದ ಅಡ್ವಾಂಟೇಜ್ ಅನ್ಸುತ್ತಾ ಅಥವಾ ಡಿಸ್ಅಡ್ವಾಂಟೇಜ್? ಆಬ್ವಿಯಸ್ಲಿ ಅದು ಅಷ್ಟೇ ಅಲ್ಲ ಅವ್ರವ್ರ ಒಪಿನಿಯನ್ ಅಷ್ಟೇ ಅದು ನನ್ನ ಪ್ರಕಾರ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಅಂತ. ಹೋದ್ರೆ ಕಿಚ್ಚ ಸುದೀಪ್ ಸರ್ನ ನೋಡೋಕ್ಕಾದ್ರೂ ಹೋಗ್ಬೇಕು ಅನ್ನೋದು ಒಂದು ಆಸೆ ಐತೆ ಅಷ್ಟೇ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನಾರ್ಮಲ್ ಆಗಿ ಎಲ್ಲರೂ ಹಿಂಗೆ ನೋಡ್ಬಿಟ್ಟು ಹಿಂಗೆ ಸೆಕೆಂಡ್ ಕೊಟ್ಬಿಟ್ಟು ಬಂದ್ಬಿಡೋದು. ನಾನು ಬೇರೆ ಕಡೆ ಮೀಟ್ ಮಾಡಿಸ್ತಾರೆ ಬಿಡಿ ಅದಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕಾ? ನಮ್ಮ ಸಿನಿಮಾ ಹೆಂಗೋ ಇಟ್ಟಾದಾಗ ಅವ್ರು ಕರೀತಾರೆ ನಮ್ಮನ್ನು ಅಪ್ರಿಸಿಯೇಟ್ ಮಾಡೋಕ್ಕೆ. ಅಂದರೆ ನೀವು ನಗಲಿ ಅಂತ ಇಲ್ಲ ನೀವೆಲ್ಲ ನಗಬೇಕು ಮೇಡಮ್ ನನಗೆ ನಗ್ತಾ ಇದ್ದೀರಾ? ಪ್ರಶಂಸೆ ಮಾಡೋಕ್ಕೆ. ಒಂದು ಇಂಗ್ಲಿಷ್ ವರ್ಡ್ ಅವ್ರಿಗೆ ಹೇಳ್ಕೊಡಿ. ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ. ಟಂಗ್ ಟ್ವಿಸ್ಟರ್ ತರ ಹೇಳ್ಕೊಡಿ ಭಾವ್ಯ. ಅಕ್ನಾಲೇಜ್ ಅಂದ್ಬಿಡು. ಇಲ್ಲ ಅದನ್ನ ಹೇಳಲೇಬೇಕು ನೀವು. ಅಪ್ರಿಷಿಯೇಟ್ ಮಾಡಕ್ಕೆ ಮೇಡಮ್. ಇನ್ನೊಂದ್ಸರಿ ಹೇಳಿ. ಅಪ್ರಿಷಿಯೇಟ್ ಮಾಡೋಕ್ಕೆ. ಅದ್ಯಾವುದೋ ವರ್ಡ್ ಹೇಳಿ. ಎಲ್ಲ ಹೇಳ್ನಲ್ಲಿ ಕಲ್ತ್ಕೊಂಡು ಅವ್ನು ಫಾಸ್ಟ್ ಲೆವೆಲ್ ಅಕ್ನಾಲೇಜ್. ಹಾಂ ಅಕ್ನಾಲೇಜ್ ಅದು ಹೇಳ್ತೇನೆ. ಇರಿ ಒಂದು ನಿಮಿಷ. ಹಿಪ್ಪೋಪೊಟಾಮಸ್ ಅಕ್ನಾನರ್ಜ್ ಏನದು ಅಕ್ನಾನರ್ಜ್ ಅಕ್ನಾನರ್ಜ್ ಮೇಡಮ್ ಬಿಡಿ ಮೇಡಮ್, ಕನ್ನಡದವ್ರು ಮೇಡಮ್ ನಾವು. ಅಲ್ಲ ಅದು ಕಲಿಬೇಕು, ಅದು ಸೆಕೆಂಡ್ರಿ. ಓಕೆ ಅಷ್ಟೇ. ಅಮೃತಾಂಜನ್ ಫಿಲಮ್ಮು ಥಿಯೇಟ್ರಿಗೆ ಇದೆ 30ನೇ ತಾರೀಕು, ಜನವರಿ 30ನೇ ತಾರೀಕು ಬರ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ನೋಡಿ. ಅವರ್ ಅಮೃತಾಂಜನ್ ಫಿಲಮ್ ದಿಸ್ ಮಂತ್ 30th ರಿಲೀಸ್. ಪ್ಲೀಸ್ ಕಮ್ ಟು ಫ್ಯಾಮಿಲಿ ಟು ಕಮ್ ಏನೋ ಅದೇ ಅಲ್ಲ ಮೇಡಮ್ ಒಂದು ಹಿಂದಿ. ಅಮರ ಅಮೃತಾಂಜನ್ ಫಿಲಮ್ ದಿಸ್ ಮಂತ್ 30 ಏನಂತಾರೆ 30th ರಿಲೀಸ್ ತು ಆಗಯ ಫ್ಯಾಮಿಲಿ ತು ಆಗಯ. ಇಷ್ಟು ಹೇಳಲ್ಲ ಮೇಡಮ್. ಅಷ್ಟೇನಾ? ತಮಿಳ್ ತೆಲುಗು తెలుగు అంత రాదు మేడం. అమృతాంజన్ ఫిలము మంది ఈ జాన్ 30వ తారీఖు రిలీజ్ అవుతా ఉంది. సో దయచేసి అందరూ ఫ్యామిలీతో మీ ఫ్రెండ్స్తో రండి, ఎంజాయ్ చేయండి. తమిళ్ అంగ అమృతాంజన్ ఫిಲಮ್ ರಿಲೀಸ್ ಆಯಿಂಡು ಅಲ್ಲ ಅದು ಒಂದು ಲ್ಯಾಂಗ್ವೇಜ್ ಅಲ್ಲವಾ? 4 ಉಂಡುಗಳು ಹಾಕಿದ್ರೆ ಮುಗ್ದೋಯ್ತು. ತಮಿಳ್ ಹೇಳ್ಕೊಡ್ತೀಯಾ? ಬರುತ್ತೆ ನಿಂಗೆ ತಮಿಳ್ ಬರುತ್ತೆ ಅಷ್ಟೇ ಮೇಡಮ್. ತಮಿಳ್ ಪಾಯಲ್ ಅವರ ಗ್ಲಾಮರ್ಗೆ, ಅವರ ಟ್ಯಾಲೆಂಟ್ಗೆ, ಅವರ ಉಜ್ವಲ ಭವಿಷ್ಯ ಹೇಗಿರುತ್ತೆ? ಈ ಉಜ್ವಲ ಭವಿಷ್ಯನಿಲ್ಲ ಮೇಡಮ್. ನಮ್ಮದ್ರಲ್ಲಿ ಇವಾಗ ತೆಲುಗುನಲ್ಲಿ ಮಾಡ್ತಾವಳೆ, OTTನಲ್ಲಿ ಮಾಡ್ತಾವಳೆ, ಇನ್ನೊಂದು ಯಾವುದೋ ಮಾಡ್ತಾವ್ರೆ ಫಿಲಮ್ಗಳು. ನಿಜನಾ? ವೆರಿ ಗುಡ್. ನಂದಿಗೆ ಹೇಳಿ. ನೀವು ಸಾಲ ಮಾಡಿದ್ದೀರಾ? ಅದರಲ್ಲೇ ಬದುಕ್ತಾ ಇದ್ದೀನಿ ನಾನು. ಸ್ನಾನ ಮಾಡಿದ್ದೀರಾ? ಸಾಲ ಸಾಲ ಅದರಲ್ಲೇ ಬದುಕ್ತಾ ಇರೋದು ಮೇಡಮ್ ನಾನು. ಇವಾಗ ನೀವು ಪರಿಚಯ ಆಗಿದ್ರೆ ನಾಳೆ ಕೇಳಿದ್ರು ಕೇಳ್ತೀನಿ ನಿಮ್ಮನ್ನು. ನೀವು ಸಾಲ ಮಾಡಿದ್ದೀರಾ ಸುಧಾಕರ್ ಅವರೇ? ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬರ್ತದೆ. ಇಲ್ಲ ಸಾಲ ಮಾಡಿ. ದುಡ್ಡು ಕೊಟ್ಟಿದ್ದೀರಾ ಹೋಗಿ? ಹಾಂ ಕೊಟ್ಟಿದ್ದೀನಿ. ಕೈ ಸುಟ್ಕೊಂಡಿದ್ದೀರಾ? ಹಾಂ ಹೌದು. ಒಂದು ಎಷ್ಟು ಅಂದಾಜು? ನೆನಪಿಲ್ಲ. ನೆನಪಿಲ್ಲ. ನಾನು ಹೇಳ್ಬಿಟ್ಟು ನೆನಪಿಲ್ಲ ಅಂತ ಅವ್ರು ಹೆಂಗೋ ನೆನಪಿಸ್ಕೊಂತ ಇದ್ರಿ ಎಷ್ಟು ಅಂತ. ಶ್ರೀಭವ್ಯ ಅವರೇ, ನೀವು ಸಾಲ ಕೊಟ್ಟಿದ್ದೀರಾ, ಕೈ ಸುಟ್ಕೊಂಡಿದ್ದೀರಾ? ಕೊಟ್ಟಿದ್ದೀನಿ. ಭವ್ಯ ಹತ್ರನೇ ಒಂದು 5,000 ಸಾವಿರ ಒಂದು 4 ಸತಿ ಇಸ್ಕೊಂಡಿದ್ದೆ. ಕೊಟ್ಟಿಲ್ಲ. ಕೊಟ್ಟಿದ್ದೀನಿ. ಇವಾಗ ನೆನಪಾಗ್ತಿದೆ ಅದು. ಒಂದು ಮಾತು ಹೊಗಳಿ. ದೇವ್ರಂತ ಹುಡುಗಿ. ಅಷ್ಟು ಏನು ಬರೀ ದೇವ್ರಂತ ಮನುಷ್ಯ ಅದನ್ನ ಹೇಳಿದ್ರೇನೆ ಭಯ ಆಗುತ್ತೆ. ಇಲ್ಲ ನಾನು ಹಂಗೆ ಹೇಳಿಲ್ಲ. ಅಷ್ಟು ಹೊಡ್ಬೇಕಲ್ಲ ಅಂತ ಒಂದೇ ಪದದಲ್ಲೇ ಇದೆ. ಹೌದು. ಸೊ ಈಗ ಪ್ರಮೋಷನ್ ಅನ್ನುವಂಥದ್ದು ಬಹಳಷ್ಟು ಈಸಿ ಕೂಡ ಆಗಿದೆ, ಕಾಂಪ್ಲಿಕೇಟೆಡ್ ಕೂಡ ಆಗಿದೆ ಸಿನಿಮಾ. ಯಾಕಂತ ಹೇಳಿದ್ರೆ ಒಂದೇ ದಿನದಲ್ಲಿ 7 ಸಿನಿಮಾಗಳು ಬಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುವಂಥದ್ದು, ಥಿಯೇಟರ್ ಸಿಗಲ್ಲ. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮ್ಯಾಮ್ ಅದೇ ನನ್ನ ಪ್ಲ್ಯಾನ್ ಏನು ಅಂದರೆ ಮೇಯ್ನ್ ನಾವು ಟ್ರೈಲರ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ನಮ್ಮ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈಲರ್ ರಿಲೀಸ್ ಆದಮೇಲೆ ಸಿನಿಮಾಗೆ 100% ಹೈಪ್ ಕ್ರಿಯೇಟ್ ಆಗುತ್ತೆ. ಅಲ್ಲ ಡಿಸ್ಟ್ರಿಬ್ಯೂಟರ್ ಹೆಸರು ಹೇಳ್ಬೋದಾ? ಏನು? ಜಯಣ್ಣ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಾ ಇರೋದು. ಸೊ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಗೆ ಸಿನಿಮಾ ಕೊಟ್ಟಿದ್ದೀವಿ. ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನಮಗೆ. ಸೊ ಡೆಫಿನೆಟ್ಲಿ ನಮ್ಮನ್ನು ನೋಡೋಕ್ಕೆ ಜನ ಥಿಯೇಟರ್ಗೆ ಬರ್ತಾರೆ ಅನ್ನೋದು ನಮ್ಮ ಕಾನ್ಫಿಡೆನ್ಸು. ಈಗ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಬಂದು ಹೇಳಿದ್ರಿ. ಎಂಟರ್ಟೈನ್ಮೆಂಟೇ ಸಿನಿಮಾ ಮೇಯ್ನ್ ಬೇಕಾಗಿರೋದೇ ಅದು. ಆ್ಯಂಡ್ ನಾವು ಫೋಕಸ್ ಮಾಡಿರೋದು ಅದ್ರ ಮೇಲೆ. ಸೊ ಕಂಪ್ಲೀಟ್ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಓಕೆ. ಈಗ ಈ ಎಂಟರ್ಟೈನ್ಮೆಂಟಲ್ಲಿ ವಾದ ವಿವಾದ ಏನು ಮಾಡ್ಕೊಳಲ್ಲ? ಇಲ್ಲ ಏನೂ ಇಲ್ಲ. ಡೈಲಾಗ್ಸ್ ಆ ಥರ ಯಾವುದೂ ಇಲ್ಲ. ಯಾರು ನಮ್ಮ ಸೆನ್ಸರ್ ಇರಲ್ವಾ ಮೇಡಮ್? US ಸರ್ಟಿಫಿಕೇಟ್ ಸಿಕ್ಕಿದೆಯಲ್ಲ? ಹಾಂ ಸಿಕ್ಕಿದೆ. ಅಲ್ಲ ಅದೇ ಅದಕ್ಕಿಂತ ಇನ್ನೂ ಕ್ಲೀನ್ ಆಗಿರೋದೇನೋ ವರ್ಡ್ ಇದ್ದಿದ್ರೆ ಅದು ಕೊಡೋರು ನಮಗೆ. ಅಷ್ಟು ಕ್ಲೀನ್. ಎಂಟರ್ಟೈನ್ಮೆಂಟ್ ಜೊತೆಗೆ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರಿ ಫಿಲಮ್ ಮೇಡಮ್. ಗಂಡ ಹೆಂಡತಿ ಸ್ಟೋರಿ ಇದೆ, ಲವ್ ಸ್ಟೋರಿ ಇದೆ. ಮೇಡಮ್ ಅವರಿಬ್ಬರದ್ದು ಲವ್ ಸ್ಟೋರಿ, ಇವರಿಬ್ಬರದ್ದು ಗಂಡ ಹೆಂಡತಿ ಸ್ಟೋರಿ. ನಂದೇ ಯಾವುದೂ ಇಲ್ಲ. ನಿಮ್ದು ಬ್ರೇಕಪ್ ಸ್ಟೋರಿ ಇದೆ ಸ್ವಲ್ಪ. ನಂದು ಯಾವುದೂ ಇಲ್ಲ. ಅವನು ನೋಡ್ಕೊಂಡ್ರೆ ಅವನ ಅನೈತಿಕ ಸಂಬಂಧ. ನಲ್ಲವನ್ ಲವ್ ಮಾಡತ್ತಾನೆ. ಯಾವ ರಿಲೇಶನ್ಶಿಪ್ ತುಂಬಾ ಬೆಸ್ಟ್ ಅನ್ಸುತ್ತೆ ಸುಧಾಕರ್? ಯಾವುದು ರಿಲೇಶನ್ಶಿಪ್ ಯಾವ್ದು ಬೆಸ್ಟ್? ಫ್ರೆಂಡ್ಶಿಪ್.
ಹಿಡ್ದ ನೋಡಿ ಜಾಡ. ರಿಲೇಶನ್ಶಿಪ್ ಕೇಳಿದಲ್ಲ, ಹೇಳಿ. ಫಾದರ್ ಮದರ್ Ship ಸನ್, ಐತಲ್ಲ? ಇದರಲ್ಲಿ ಫಾದರ್ ಮದರ್ ಸನ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಅನ್ಸುತ್ತಾ ಮೇಡಮ್ ಲವರ್ದು ಶಿಪ್ ಚೆನ್ನಾಗಿರುತ್ತೆ ಅಂತ? ನಾನು ಅನ್ಸುತ್ತಾ ಅವೆಲ್ಲ ನಾನು ಹೇಳಲ್ಲ. ನೋಡಿ, ಒಂದು ಕ್ವಶನ್ ನೀವು ಆನ್ಸರ್ ಮಾಡಲ್ಲ ಮೇಡಮ್, ನಮ್ಮನೆ ತಗ್ಲಾಕ್ತೀರಾ. ಶ್ರೀಭವ್ಯ ಅವರೇ, ನಿಮ್ಗೆ ಏನು ಫ್ರೆಂಡ್ಶಿಪ್ ಇಸ್ ಬೆಸ್ಟ್. ಹುಡುಗರ ಫ್ರೆಂಡ್ಶಿಪ್ ಬೆಸ್ಟ್, ಹುಡುಗಿ ಫ್ರೆಂಡ್ಶಿಪ್ ಬೆಸ್ಟ್? ಹುಡುಗರ ಫ್ರೆಂಡ್ಶಿಪ್ ಯಾಕಂದ್ರೆ ಹುಡುಗಿರಿಗೆ ಹುಡುಗರ ಫ್ರೆಂಡ್ಶಿಪ್ ಬೆಸ್ಟ್ ಅಂತ ಹೇಳ್ದಾದ್ಮೇಲೆ ಮತ್ತೆ ಯಾಕೆ ಅಂತ ಏನಕ್ಕೆ ಕೇಳ್ತೀರಾ? ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತಲ್ವಾ? ಎಸ್, ಯಾಕಂದ್ರೆ ಲೈಕ್ ಏನೇ ಸೀಕ್ರೆಟ್ಸ್ ಇಟ್ಕೊಂಡ್ರು ಬಾಯ್ಸ್ ತುಂಬಾ ಲೈಕ್ ಪರ್ಮನೆಂಟ್ ಆಗಿ ಕ್ಯಾರಿ ಮಾಡ್ತಾರೆ ಅಂತ ನನ್ಗನ್ಸುತ್ತೆ ಹುಡುಗಿರಿಗಿಂತ. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಮೇಡಮ್, ಪ್ರೀತಿ ತಾಯಿ ಪ್ರೀತಿ, ತಂದೆ ಪ್ರೀತಿ, ಫ್ರೆಂಡ್ಸ್ ಪ್ರೀತಿ, ಹುಡುಗಿರ ಪ್ರೀತಿ, ಎಲ್ಲ ಪ್ರೀತಿ. ಲವ್ ಬಗ್ಗೆ ಒಂದು ಅಡ್ವೈಸ್ ಅಂತ ಹೇಳೋ, ಹುಡುಗಿ ಲವ್ ಮಾಡಬೇಡ್ರಿ, ಹುಡುಗಿರ್ ಅಲ್ಲ ಯಾರು ಲವ್ ಮಾಡಬೇಡ್ರಿ, ಚೆನ್ನಾಗಿರ್ರಿ ಅಂತ ಹೇಳ್ತೀನಿ ಅಷ್ಟೇ ಮೇಡಮ್. ಈಗ ಜೀವನ ಪೂರ್ತಿ ನೀವು ಹೀಗೆ ಸಿಂಗಲ್ ಆಗಿರ್ತೀರಾ? ಸಿಂಗಲ್ ಯಾಕೆ ಲವ್ ಮಾಡಬೇಡ ಅಂತ ಹೇಳಿದೆ ಲವ್ ಇಲ್ಲ ಅಂದ್ರೆ ಹೆಂಗೆ? ಅವನ ಪ್ರಕಾರ ಇರ್ಬೋದು ಅಂತಾನೆ ಹೇಳ್ತಾ ಇರೋದು, ಲವ್ ಇಲ್ಲದೆ. ಈಗ ಇಲ್ಲಿರೋರು ನೀವೆಲ್ಲರೂ ಸಿಂಗಲ್ಸ್? ಏನು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಸಿಂಗಲ್. ಅಂದ್ರೆ ಕಮಿಟೆಡ್ ಯಾರಾದ್ರೂ ಇದ್ರಲ್ಲಿ ರಿಲೇಶನ್ಶಿಪ್ ಇದ್ದೀರಾ, ಮದುವೆ ಆಗಿದ್ದೀರಾ? ನನ್ಗೆ ಮದುವೆ ಆಗಿದೆ. ಆದ್ರೂ ಒಂದು ಕಾರಣ ಅವ್ರ ಎಕ್ಸ್ಪ್ರೆಷನ್ ಅಲ್ಲ ಅವನು ಹಿಂಗ ಅಂದೆ ಮೇಡಮ್, ತಪ್ಪು ಮೇಡಮ್. ಯಾರು ಕಮಿಟ್ ಆದ್ರೆ ಹೇಳಂಗಿಲ್ಲ ಅಲ್ವಾ, ಅಫಿಷಿಯಲಿ ಹೇಳೋವರೆಗೆ ಈಗ ಯಾರು ನಿಮ್ಗೆ ಮದ್ವೆ ಆಗಿದೆ ಅಲ್ವಾ, ಒಂದು ಅಡ್ವೈಸ್ ಮದ್ವೆ ಆಗಿರೋದ್ರಿಂದ ಅವ್ರಿಗೆ ಏನ್ ಕೊಡ್ತೀವಿ? ಅಯ್ಯೋ ಅಷ್ಟಲ್ಲ, ಅಡ್ವೈಸ್ ಎಲ್ಲ ಕೊಡಲ್ಲ, ಆ ಥರ ಏನಿಲ್ಲ. ಏನು ಅಡ್ವೈಸ್ ಇಲ್ಲ. 30 ಸೆಕೆಂಡಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಜಸ್ಟ್ 30 seconds. ನಮ್ಮ ಅಮೃತಾಂಜನ್ ಶಾರ್ಟ್ ಫಿಲಮ್ ನೀವು ಯಾರ್ಯಾರು ನೋಡಿದ್ರೋ, ಮತ್ತು ಈವನ್ ನಮ್ಮ ಶಾರ್ಟ್ ಫಿಲಮ್ಗಳು ಇಷ್ಟು ವರ್ಷಗಳಿಂದ ಒಂದು 4-5 ವರ್ಷದಿಂದ ಬೇಜಾನ್ ಶಾರ್ಟ್ ಫಿಲಮ್ಗಳು ಮಾಡಿದ್ರು, ಅದನ್ನೆಲ್ಲ ಯಾರು ನೋಡಿ ನಮ್ಮನ್ನು ತುಂಬ ಅರಸಿದ್ರು. ಸೊ ಅವರೆಲ್ಲ ದಯವಿಟ್ಟು ಈ ಜನವರಿ 30ನೇ ತಾರೀಕು ಥಿಯೇಟರ್ಸ್ಗೆ ರಿಲೀಸ್ ಆಗ್ತಾಯಿದೆ ನಮ್ಮ ಅಮೃತಾಂಜನ್ ಫಿಲಮ್. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿರಿ. ಪ್ಯೂರ್ ಎಂಟರ್ಟೈನ್ಮೆಂಟ್, ಕತೆ ಗೀತೆ ಏನಿರುತ್ತೋ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡ್ರಿ, ಜಸ್ಟ್ ನಗೋದಕ್ಕೆ ಮಾತ್ರ ಬನ್ನಿ. ಸಿನಿಮಾ 100% ನಿಮ್ಗೆ ನಗಿಸುತ್ತೆ. ಮಲಯಾಳಂ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಎಲ್ಲೇ ನೋಡಿದ್ರು ಅಮೃತಾಂಜನ್ ಅಂತ ಗುರುತಿಡಿತಾ ಇದ್ರಿ. ಸೊ ಇದೇ ಹೆಸರು ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಸಿನಿಮಾ ಮಾಡಿದ್ದೀವಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ. ಸೊ ಫೈನಲಿ ಅದೇ ಸಿನಿಮಾ ಅಮೃತಾಂಜನ್ ಇದೇ ಜನವರಿ 30ಕ್ಕೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಕನ್ನಡ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. എല്ലാവർക്കും നല്ലമ്മ ഞങ്ങളുടെ മൂവി അമൃതാഞ്ജൻ ഇതേ ജനുവരി 30th റിലീസ് ആയതുകൊണ്ട് എല്ലാവരും ഫാമിലി സമേತ ಬಂದು ಫ್ರೆಂಡ್ಸ್ ಸಮೇತ ನೋಟಿದ್ದು ഞങ്ങളുടെ ಆಶೀರ್ವಾದ ಮಾಡೋಣ ಕೊಟ್ಟವಿ. ಅಂತ ಬ್ಯೂಟಿ ಮೇಡಮ್ ಅಲ್ಲಲ್ಲ ಅವರ ಇದು ಲ್ಯಾಂಗ್ವೇಜ್ ಅತ್ತೆ ಬ್ಯೂಟಿ ಲ್ಯಾಂಗ್ವೇಜ್. ಸೊ ಇಷ್ಟು ದಿನ ನಮ್ಮನ್ನ ಶಾರ್ಟ್ ಫಿಲ್ಮ್ಸ್ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಇವಾಗ ದೊಡ್ಡ ಪರದೆ ಮೇಲೆ ನಮ್ಮ ಇಡೀ ತಂಡ ಇನ್ನಷ್ಟು ಎಫರ್ಟ್ ಹಾಕಿ ನಗ್ಸೋ ಪ್ರಯತ್ನ ಮಾಡಿದ್ದೀವಿ. ಇದೇ ಜಾನ್ವರಿ 30th ಅಮೃತಾಂಜನ್ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡಿ ಎಂಜಾಯ್ ಮಾಡಿ. ಇದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಬಂದು ಎಂಜಾಯ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಪ್ರತಿ ಸರ್ತಿ ಶಾರ್ಟ್ ಫಿಲಮ್ಸ್ ಮಾಡಿದಾಗ ನಮ್ಮ ಶಾರ್ಟ್ ಫಿಲಮ್ ಕಮೆಂಟ್ ಸೆಕ್ಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಇಡೀ ಟೀಮು ಕ್ವಾಲಿಟಿಯಾಗಿ ಕೊಡ್ತೀರಾ ಶಾರ್ಟ್ ಫಿಲಮ್ಸು, ನೀವು ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂತ ಪ್ರತಿ ಸರಿ ಕಮೆಂಟ್ ಮಾಡ್ತಾಯಿದ್ರಿ. ನೀವು ಕೊಟ್ಟಿದ್ದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಆ ಧೈರ್ಯದ ಮೇಲೆ ಇವತ್ತೊಂದು ಸಿನಿಮಾ ಮಾಡಿದ್ದೀವಿ ಇಡೀ ತಂಡ ಸೇರಿ. Jan 30th ರಿಲೀಸ್ ಆಗ್ತಾಯಿದೆ. ನಿಮಗೆ ಕಂಪ್ಲೀಟ್ ಎಂಟರ್ಟೈನರ್ ಇರುತ್ತೆ, ಕಾಮಿಡಿ ಜನರ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಸಿನಿಮಾ ನೋಡಿ, ನಮಗೆ ಸಪೋರ್ಟ್ ಮಾಡಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸೊ ಇದಿಷ್ಟು ಒಂದಷ್ಟು ತರಲೆ ತುಂಟಾಟ ಜೊತೆಗೆ ಅವರ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಮೃತಾಂಜನ್ ಚಿತ್ರತಂಡದವರು. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಸುದ್ದಿ ಇರಬಹುದು, ಜೊತೆಗೆ ಇಂಟ್ರೆಸ್ಟಿಂಗ್ ಸಂದರ್ಶನದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.